ನಮಸ್ಕಾರ ವೀಕ್ಷಕರೇ, ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಿಗುವ ಗುಳ್ಳದಿಂದ ಮಾಡುವ ಪೋಡಿಯನ್ನು ಮಾಡಿ ತೋರಿಸುತ್ತೇನೆ. ಮೊದಲು ಗುಳ್ಳವನ್ನು ದಪ್ಪ ದಪ್ಪಕ್ಕೆ ಕಟ್ ಮಾಡಿ ನೀರಿಗೆ ಹಾಕುತ್ತೇನೆ. ತವಾ ಫ್ರೈ ಮಾಡುವುದಾದರೆ ದಪ್ಪ ದಪ್ಪಕ್ಕೆ ಕಟ್ ಮಾಡಬೇಕು. ಡೀಪ್ ಫ್ರೈ ಮಾಡುವುದಾದರೆ ತೆಳ್ಳಗೆ ಕಟ್ ಮಾಡಬೇಕು. ಮಸಾಲೆಗೆ ಚಿರೋಟಿ ರವೆ, ಜೀರಿಗೆ ಹುಡಿ, ಅಚ್ಚ ಖಾರದ ಪುಡಿ, ಇಂಗು, ಉಪ್ಪು ಮತ್ತು ಫ್ರೈ ಮಾಡಲು ಎಣ್ಣೆ. ಚಿರೋಟಿ ರವೆಗೆ 2 ರಿಂದ 3 ಸ್ಪೂನು ಅಚ್ಚ ಖಾರದ ಪುಡಿ. ನಾನು 3 ಸ್ಪೂನು ಹಾಕಿದ್ದೇನೆ. ನಿಮಗೆ ಖಾರ ಬೇಕಾದರೆ ಇನ್ನೂ ಹಾಕಬಹುದು. ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹುಡಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಹಿಂಗು. ಎಲ್ಲವನ್ನು ಹಾಕಿ ಮಿಕ್ಸ್ ಮಾಡಬೇಕು. ನಂತರ ಬಿಸಿಯಾದ ಕಾವಲಿಗೆ ಎಣ್ಣೆಯನ್ನು ಹಾಕಿ ಸವರಬೇಕು. ಬಿಸಿಯಾದ ಕಾವಲಿಗೆ ಕಟ್ ಮಾಡಿದ ಗುಳ್ಳದ ಪೀಸನ್ನು ಎರಡೂ ಬದಿ ಮಸಾಲೆ ತಾಗುವಂತೆ ಹಚ್ಚಿ ಕಾವಲಿ ಮೇಲೆ ಇಡಬೇಕು. ಹೀಗೆ ಒಂದೊಂದೇ ಪೀಸನ್ನು ಇಡಬೇಕು. ಕಾವಲಿ ಫುಲ್ಲಾದ ಮೇಲೆ ಸುತ್ತಲೂ ಎಣ್ಣೆಯನ್ನು ಹಾಕಿ ಮುಚ್ಚಳದಿಂದ ಮುಚ್ಚಿ ಸಣ್ಣ ಉರಿಯಲ್ಲಿ ಬೇಯಿಸಬೇಕು. ಎರಡು 3 ನಿಮಿಷ ಬೆಂದ ನಂತರ ಮುಚ್ಚಳವನ್ನು ತೆಗೆದು ಅದನ್ನು ಮಗುಚಿ ಹಾಕಬೇಕು. ಮಗುಚಿ ಹಾಕಿದ ನಂತರ ಅದಕ್ಕೆ ಮತ್ತೆ ಎಣ್ಣೆಯನ್ನು ಹಾಕಿ ಒಂದು 2-3 ನಿಮಿಷ ಬೇಯಿಸಬೇಕು. ಈ ಪೋಡಿ ಬೇಯುವುದರೊಳಗೆ ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆಯೇ ಸ್ನೇಹಿತರೊಂದಿಗೆ ಹಂಚಿಕೊಂಡು ಕಮೆಂಟ್ ಮಾಡಿ. ಈಗ ಎರಡೂ ಬದಿ ಪೋಡಿ ಚೆನ್ನಾಗಿ ಬೆಂದಿದೆ. ಬೆಂದ ಪೋಡಿಯನ್ನು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ. ಥ್ಯಾಂಕ್ ಯು.